ಪೂರ್ಣಿಮಾ ಬಾರಿಮನಿ ಅಂತ ನಾನೊಬ್ಬಳು ಸಾಮಾಜಿಕ ಕಾರ್ಯಕರ್ತೆ. ಜೊತೆಗೆ ನಾನು ಬೀದಿ ಮದಿ ಮಕ್ಕಳು, ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದೀನಿ. ನಮಗೆ ನಿನ್ನೆ ಒಂದು ಮಾಹಿತಿ ಬಂತು. ಏನು ಅಂದ್ರೆ, ಒಂದು ಪೋಕ್ಸೋ ಕೇಸ್ ಆಗಿದೆ ದೇವನಹಳ್ಳಿ ನಗರ ಠಾಣೆಯಲ್ಲಿ. ಈ ನಗರ ಠಾಣೆಯಲ್ಲಿ ಏನಾಗಿದೆ ಅಂದ್ರೆ, ಜಾನ್ಸನ್ ಅನ್ನೋ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ 15 ವರ್ಷದ ಒಳಗಿನ ಒಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಜೊತೆಗೆ ಆ ಕೇಸನ್ನ ತಿರು ಹಾಕಿದ್ದಾರೆ ದುಡ್ಡು ಕೊಟ್ಟು. ಈ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿರುವಂತಹ ಜಗದೇವಿ ಮೇಡಮ್ ಹಾಗೆ ಮಂಜುನಾಥ್ ಅನ್ನೋರು ಈ ದುಡ್ಡು ತಗೊಂಡು ಇದನ್ನ ತಿರುವು ಹಾಕಿದ್ದಾರೆ. ಜೊತೆಗೆ ಏನ್ ಲೈಂಗಿಕ ದೌರ್ಜನ್ಯ ಆಗಿದೆ ಅಲ್ಲ, ಆ ಹೆಣ್ಣು ಮಗು ಅವ್ರ ತಾಯಿ ಹತ್ರನೂ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ. ಏನಂದ್ರೆ, ಈ ಕೇಸ್ ನ ಸ್ಟ್ರಾಂಗ್ ಮಾಡ್ತೀವಿ, ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಅದನ್ನ ಕೇಸ್ ನ ತಿರುಚೋಕೆ ಟ್ರೈ ಮಾಡಿದ್ದಾರೆ. ಇವತ್ತೇನಾಗಿದೆ ಅಂದ್ರೆ, ಆ ಹೆಣ್ಣು ಮಗಳ ತಾಯಿಯವರು ದುಡ್ಡು ಕೊಡಕ್ ಬಂದಿದ್ದಾರೆ. ಆ ಟೈಮಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ವಂಶಿ ಕೃಷ್ಣ ಸರ್ ತಂಡದ ಜೊತೆಗೆ ದಾಳಿಯಾಗಿದೆ. ಆ ಟೈಮಲ್ಲಿ ಜಗದೇವಿ ಮತ್ತು ಮಂಜುನಾಥ್ ಅನ್ನೋರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆ ದುಡ್ಡನ್ನ ಅಂಬರೀಷ್ ಅನ್ನೋರು ತಗೊಂಡ್ಬಿಟ್ಟಿದ್ದಾರೆ. ಇದು ಒಂದು ಶ್ಲಾಘನೀಯ ಕೆಲಸ ಲೋಕಾಯುಕ್ತ ದಾಳಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇಂತ ಒಂದು ಕೆಲಸ ಮಾಡ್ತಾರಲ್ಲ, ಪೋಕ್ಸೋ ಕೇಸನ್ನು ತಿರುಚಕ್ ಟ್ರೈ ಮಾಡ್ತಾರಲ್ಲ, ಅಂತಹ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ. ಅಂತಹ ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಾವು ರಾಜ್ಯಾದ್ಯಂತ ಅಡ್ಡಾಡಿ ಈ ಪೋಕ್ಸೋ, ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳ ಬಗ್ಗೆ ತುಂಬಾ ಅವೇರ್ನೆಸ್ ಮೂಡಿಸ್ತಿರ್ತೀವಿ. ಅದು ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ.